ನೋಡಿದ್ರ ಮಾರಿಗುಡಿ ಹೆಣ್ಮಗ ಚಕ್ಕಂದನ ಕೆಲಸದವನು ಕೊಟ್ನಲ್ಲ ಸರಿಯಾದ ಕೆಲಸನ. ತಪ್ಪಾಗೋಯ್ತು ಮಾವ. ನನ್ ಕ್ಷಮಿಸ್ಬಿಡು ಮಾವ, ನನ್ ಕ್ಷಮಿಸ್ಬಿಡು. ಇರಲಿ ಬಿಡು ಇವೋ, ಪರವಾಗಿಲ್ಲ ಕಣೋ. ಕ್ಷಮೆ ಕೇಳೋಂಥ ತಪ್ಪು ನೀನೇನೋ ಮಾಡಿದೀಯ. ಕೂತ್ಕೋ ಕೂತ್ಕೋ. ಮಾವ, ನನ್ನ ಕೈನಲ್ಲಿ ಏನೂ ಇರಲಿಲ್ಲ ಮಾವ. ಶಿವು, ಮದುವೆಗೆ ಮುಂಚೆ ಒಂದು ಮಾತು ಹೇಳಬೇಕಿತ್ತು ಕಣೋ ನನಗೆ ನೀನು. ಆದರೆ ಎಲ್ಲ ಮುಗಿಸಿ ಉಂಡ್ರೆ ಉಪ್ಸ, ಹಸಿದ್ರೆ ಸಂಕಟ ಅನ್ನೋ ಥರ ಮಾಡಿಬಿಟ್ಟೆ. ಹೋಗ್ಲಿ ಬಿಡು ಮಾವ, ಅದಂಗಲ್ಲ. ನಾನು ಪಾರುವೆ. ಹೋಗ್ಲಿ ಬಿಡು, ಆ ವಿಷಯ ಕೇಳಿ ಈಗೇನು ಪ್ರಯೋಜನ ಇಲ್ಲ. ಮದುವೆನೇ ಆಗೋಯ್ತು ಅಂದಮೇಲೆ ಬೇರೆ ಏನು ಹೇಳಿ ಏನು ಪ್ರಯೋಜನ ಹೇಳಿ? ಈಗೇನಿದು ಹೊಸ ಕತೆ, ಹೊಸ ಜೋಡಿ ಕತೆ ಅಲ್ವಾ ಪರಶು? ಹೌದಪ್ಪಯ್ಯ, ಇಷ್ಟು ದಿನ ನಾಮಕಾವಸ್ಥೆಗೆ ಮನೆಹಳಿ ಆಗಿದ್ದ, ಇವಾಗ ನಿಜವಾಗ್ಲೂ ಮನೆಹಳಿ ಆಗ್ಬಿಟ್ಟ. ಓಲಿ ಬಿಡು ಶಿವ, ದೇವ್ರ ಮಾಡ್ದಂಗೆ ಆಯ್ತದೆ. ಮಾವ, ನೀವು ದಿಟ್ಟವಾಗ್ಲೂ ನನ್ನ ಕ್ಷಮಿಸಿದ್ದೀರಾ? ಯಾಕೋ ಶಿವು, ಈ ಮಾವನ ಮೇಲೆ ನಿನಗೆ ಅನುಮಾನನ? ಅಯ್ಯೋ ಇಲ್ಲ ಮಾವ, ನೀವು ಅವತ್ತಿದ್ದ ಕೋಪಕ್ಕೂ ನೀವು ಇರೋತ್ತಿರೋ ರೀತಿಗೂ ನಂಗೆ ನಂಬಕ್ಕೆ ಆಯ್ತಿಲ್ಲ ಮಾವ. ಅದಕ್ಕೆ ಹೇಳ್ದೆ ಆಟೆ. ಹೇಳಲಿಲ್ವೇನೋ ಶಿವು, ನೀನು ಈಗ ನನ್ನ ಮಗಳಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರುವ ಅಳಿಯ. ಆ ಕಾಲದಲ್ಲಿ ಊರು ಜನ ನಿಮ್ಮಮ್ಮ ಮಾಡಿರೋ ಕೆಲಸಕ್ಕೆ ನಿಮ್ಮ ಇಡೀ ಕುಟುಂಬನ ಬಹಿಷ್ಕಾರ ಹಾಕಬೇಕು ಅಂದಾಗ ನಾನು ನಿಮ್ಮ ಪರವಾಗಿ ನಿಂತೆ, ನೀವೆಲ್ಲಿ ಗತಿ ಇಲ್ಲದೆ ಬೀದಿಗೆ ಬೀಳ್ತಿರೋ ಅಂತ. ಊರು ಜನರ ಬಾಯಿ ಮುಚ್ಚಿಸಿ ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇವತ್ತು ಅದೇ ಜನ ನಿನ್ನನ್ನು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಕ್ಷಮಿಸದೇ ಇರ್ತೀನೇನೋ ನಾನು ನಿನ್ನ? ಶಿವು, ನೀವು ಅಂದ್ಕೊಂಡಿದ್ದಕ್ಕಿಂತಲೂ ವಿಶಾಲ ಹೃದಯ ಕಣೋ ನಂದು. ಅದು ನಂಗೆ ಗೊತ್ತೈತೆ ಮಾವ. ಚಿಕ್ಕ ವಯಸ್ಸಿಂದ ನಿಮ್ಮನ್ನೇ ದ್ಯಾವ್ರು ಅನ್ಕೊಂಡ್ಬಿಟ್ಟಿವ್ನಿ. ದ್ಯಾವ್ರ ಮನ್ಸು ಏಟ್ ದೊಡ್ಡದು ಅಂತ ಅಳತೆ ಮಾಡಕ್ ಹೋದ್ರೆ ಅದು ಏಟೇ ಜನ್ಮ ಹುಟ್ಟಿ ಹುಟ್ಟಿ ಬಂದ್ರು ಅಳತೆ ಮಾಡಕ್ ಆಯ್ಕಿಲ್ಲ. ಹಂಗೆ ನೀವು ನಮ್ಮ ಪಾಲ್ಗೆ ಮಾವ. ಇರಲಿ ಬಿಡೋ ಶಿವು, ದೀಪಾವಳಿಗೆ ಅಳಿಯನ್ನ ಮಾವನ ಮನೆಗೆ ಕರೆಯೋದು ಪ್ರತೀತಿ. ಅದಕ್ಕೆ ನೀನು ಪಾರ್ವತಿನೂ ಕರ್ಕೊಂಡು ನಿಮ್ಮ ಮನೆ ಜನನೆಲ್ಲ ಸೇರಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು. ಇಲ್ಲಿ ಎಲ್ಲರೂ ಸೇರಿ ದೀಪಾವಳಿ ಹಬ್ಬ ಮಾಡೋಣ. ಏನೋ ಪಶು? ಹೌದು ಶಿವು, ನಾನಂತೂ ಹಬ್ಬ ಮಾಡೋದು ಕಾಯ್ತಾ ಇದ್ದೀನಿ. ಸರಿ ಮಾವ, ನಾಳೆನೆ ಕೆಲವನ್ನ ಕರ್ಕ ಬರ್ತೀನಿ ನಾನು. ಬರ್ತೀನಿ ಮಾವ. ಅಮ್ಮ, ಅಪ್ಪನೇ ಮನೆಗೆ ಬರೋದಕ್ಕೆ ಹೇಳಿದ್ರ? ಮದುವೆ ಆದಮೇಲೆ ಗಂಡನ ಮನೆಗೆ ಅಮ್ಮ ಮೊದಲನೇ ಸಲ ಬರ್ತಿದ್ದಾಳೆ. ಅಮ್ಮನ ಹತ್ರ ಮಾತಾಡೋದು ಬಿಟ್ಟು ಆಗ್ಲಿಂದ ಅದನ್ನೇ ಕೇಳ್ತಿದ್ಯಲ್ಲೇ? ಹಾಗಲ್ಲಮ್ಮ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಹೇಳಿದ್ನಲ್ಲೇ ಆಗಲೇ, ಈ ಮಾತನ್ನು ಯಾರೂ ನಂಬಕ್ಕಾಗಲ್ಲ. ನನಗಂತೂ ನಿನ್ನ ನೋಡಿದೆ ಮಾತಾಡದೆ ಇರೋಕ್ಕೆ ಆಗಲ್ಲ ಕಣೆ. ಹೆಂಗೋ ಊರಿನ ಜನನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡ್ರಲ್ಲ. ಇನ್ಮೇಲೆ ನಾನಾಗಲಿ ಸುಶೀಲಾ ಆಗಲಿ ನಿನ್ನ ಜೊತೆ ಸಂತೋಷವಾಗಿ ಮಾತಾಡ್ಬೋದು, ಮನೆಗೆ ಬಂದು ಹೋಗಿ ಮಾಡ್ಬೋದು. ಇದಕ್ಕೆಲ್ಲ ವ್ಯವಸ್ಥೆ ಆಯ್ತಲ್ಲ, ನಂಗೆ ಅದೇ ಖುಷಿ. ಮಗಳನ್ನ ನೋಡೋದನ್ನ ಅವಕಾಶ ಅಂತ ಹೇಳ್ತಿದ್ಯಾ? ನೀವೆಂತ ಬಂಧನದಲ್ಲಿದ್ದೀರಮ್ಮ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಮಾತಾಡ ಪ್ರಯೋಜನ ಇಲ್ಲ. ನಿನಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಏನು ಗೊತ್ತಾ ಪಾರು,
ಶಿವು ನಮ್ಮ ಮನೆಗೆ ಸಾವಿರಾರು ಸಲ ಬಂದಿದ್ದಾನೆ, ಆದರೆ ಅಳಿಯಾಗಿ ಮನೆಗೆ ಬಂದಿಲ್ಲ. ಇದೇ ಮೊದಲನೇ ಸಲ ಬರ್ತಿದ್ದಾನೆ. ಅದು ಅಲ್ಲದೆ ಮದುವೆ ಆದಮೇಲೆ ಮೊದಲನೇ ದೀಪಾವಳಿ. ಅದಕ್ಕೆ ನಾಳೆನೇ ನಿನ್ನೂ ಶಿವನು ಕರೆದಿರೋದು. ನೀನು ಬೇಗ ರೆಡಿಯಾಗಿ ಶಿವನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡು, ಆಯಿತಾ? ಬರ್ತೀಯ, ಸ್ವಲ್ಪ ಬೇಗನೆ ಬಂದ್ಬಿಡು. ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು. ಆ ಸೋಮೇಗೌಡನ ಮನೆಗೆ ಹೋಗಿದ್ದಿದ್ರೆ ನಾನು ನಿನ್ನ ಹತ್ರ ಇಷ್ಟು ಖುಷಿಯಾಗೂ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹೆಣ್ಣನ್ನು ಕೀಳಾಗಿ ನೋಡೋ ಜನ, ಯಾವ ದಾನ ಧರ್ಮ ಕೈ ಹಿಡಿತೋ, ನಮ್ಮ ಹಿರಿಯರ ಆಶೀರ್ವಾದ ಯಾವುದಿತ್ತೋ ಗೊತ್ತಿಲ್ಲ, ನಮ್ಮ ಪಾರು ಇಂಥ ಒಳ್ಳೆ ಮನಸ್ಸಿರೋ ಮನೆಗೆ ಸೇರಿಕೊಂಡು ನಮ್ಮ ಮನೆಗೂ ನಿಮ್ಮ ಮನೆಗೂ ಅಡ್ಡ ಆಗಿದ್ದು ನಿಮ್ಮಪ್ಪ ಅವ್ರ ಮನಸ್ಸನ್ನು ಬದಲಾಯಿಸಿದ್ದಾರೆ. ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನೇನು ಸಿಗತ್ತೆ ಪಾರು? ಪಾರು, ಆಗ್ಲಿಂದ ಒಬ್ಬಳೇ ಮಾತಾಡ್ತಿದ್ದೀನಿ ಕಣೆ, ಗಂಟ್ಲೆಲ್ಲ ಒಣಗೋಯ್ತು. ಒಂದು ಲೋಟ ನೀರು ತಂದ್ಕೊಡೆ. ತರ್ತೀನಿ ರಮ್ಮ. ಎಷ್ಟೇ ಯೋಚನೆ ಮಾಡಿದ್ರು ಅಪ್ಪ ಇಷ್ಟು ಬೇಗ ಬದಲಾಗಲ್ಲ ಅನ್ನಿಸ್ತಿದೆ. ಅಮ್ಮಂದ್ರೇನೋ ಇನ್ನೋಸೆನ್ಸಲ್ಲಿ ನಂಬಿದ್ದಾರೆ, ಆದರೆ ನಾನು ನಂಬಲ್ಲ. ಮಾವನಿಗೆ ಅಪ್ಪನ ಬಗ್ಗೆ ಅಂತೂ ಹೇಳೋದಕ್ಕಾಗಲ್ಲ. ನಾನು ಇರೋ ಸತ್ಯ ಹೇಳಿದ್ರೆ ಪಾಪ ಅವನಿಗೆ ತುಂಬ ಹರ್ಟ್ ಆಗುತ್ತೆ. ಈಗಲೂ ಮಾವ ಮನ್ಸು ಬದಲಾಯಿಸಿದ್ದಾರೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಕೇಳದೆ ಓಡೋದ. ನನಗನ್ಸುತ್ತೆ ಅಪ್ಪ ಏನೋ ಡ್ರಾಮಾ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಅಪ್ಪ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನು ಅದೇನೇ ಪ್ಲ್ಯಾನ್ ಮಾಡು, ಅದಕ್ಕೆ ಒಂದು ತೂಕ ಜಾಸ್ತಿನೇ ನಾನು ಮಾಡ್ತೀನಿ. ನಿನ್ನ ನಾಟಕದಲ್ಲಿ ನಮ್ಮ ಮಾವನ ನಾನು ಬಿಟ್ಕೊಡಲ್ಲ. ಮಾವ, ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ. ಅದೇನಾಗುತ್ತೋ ನೋಡೇ ಬಿಡೋಣ. ಅಪ್ಪಯ್ಯ, ಎಲ್ಲ ಸರಿ, ಆದ್ರೆ ನನ್ನ ಮಗ ಶಿವನ ಹೆಸರಲ್ಲಿ ಆಸ್ತಿ ಐತೆ ಅಂದಲ್ಲ, ಅದು ಹೆಂಗೆ ಅಂತ ಅರ್ಥ ಆಯ್ತಿಲ್ಲ. ಆಸ್ತಿ ಇರೋದು ಓಡೋಗಿರೋ ಅವ್ರ ಅಮ್ಮನ ಹೆಸರಿನಲ್ಲಿ. ನಮ್ಮ ದೇಶದ ಕಾನೂನು ಎಷ್ಟು ಚೆನ್ನಾಗಿದೆ ಅಂದರೆ, ಒಬ್ಬ ವ್ಯಕ್ತಿ 7 ವರ್ಷದವರೆಗೂ ನಾಪತ್ತೆಯಾಗಿ ಕಾಣೆಯಾಗಿದ್ದಾನೆ ಅಂದರೆ ಅವನು ಸತ್ತ ಅಂತಲೇ ಅರ್ಥ. ಅವರಮ್ಮ ಸತ್ತ ಮೇಲೆ ಆಸ್ತಿ ಎಲ್ಲ ಹಿರಿ ಮಗನಿಗೆ ಬರುತ್ತೆ. ಈ ವಿಷಯ ಎಲ್ಲ ಅವನಿಗೆ ಅರ್ಥ ಆಗುವಷ್ಟು ಬುದ್ಧಿವಂತ ಅಲ್ಲ. ಅಪ್ಪಯ್ಯ, ಹಂಗಾರೆ ನನ್ನ ಮಗನ ಕೈಲಿ ಏನಾರ ಸೈನ್ ಬೇಕು ಅಂದರೆ ಇವತ್ತೇ ಪೇಪರ್ ರೆಡಿ ಮಾಡಿಸ್ಬಿಡೋಣ. ನಾನು ಸೈನ್ ಹಾಕ್ಸ್ಕೊಬತ್ತೀನಿ. ದಡ್ಡ, ಒಂದು ಕುರಿ ತೋಳನ ನಂಬಬೇಕು ಅಂದರೆ ತೋಳ ಕೂಡ ಕುರಿ ವೇಷ ಹಾಕ್ಕೊಂಡು ಬರಬೇಕು. ಆಗ ಕುರಿ ಏನು ಮಾಡುತ್ತೆ, ತೋಳ ನಮ್ಮವನು ಅಂದ್ಕೊಂಡು ಜೊತೆಗೆ ಸೇರುತ್ತೆ. ಕುರಿ ವೇಷದಲ್ಲಿರೋ ತೋಳ ಕುರಿ ಕುತ್ತಿಗೆ ಹತ್ರ ಹೋಗಿ ಬಾಯಿ ಹಾಕೋದಕ್ಕೆ ಕಾಯ್ತಾ ಇರಬೇಕು. ಸಮಯ ಬಂದ ಕೂಡಲೇ ಅದರ ಕುತ್ತಿಗೆನ ಹಿಡಿದು ರಕ್ತ ಹೀರಬೇಕು. ಆಗ ನಮ್ಮ ಕೆಲಸ ಸಲೀಸಾಗುತ್ತೆ. ಪಾಪ ಬೇರೆ ಕುರಿಗಳೆಲ್ಲ ಎಲ್ಲಿಂದಲೋ ಬಂದಿರೋ ತೋಳ ನಮ್ಮಲ್ಲಿರೋ ಒಂದು ಕುರಿನ ತಿನ್ಕೊಂಡು ಹೋಗ್ಬಿಡ್ತು ಅಂತ ನೊಂದ್ಕೋತವೆ. ಆದರೆ ತಮ್ಮಲ್ಲೇ ಕುರಿ ವೇಷದಲ್ಲೊಂದು ತೋಳ ಇದೆ ಅಂತ ಅವಕ್ಕೆ ಗೊತ್ತೇ ಆಗೋದಿಲ್ಲ ಅಲ್ವಾ? ಏನಪ್ಪಯ್ಯ ನೀನು, ಇಷ್ಟೆಲ್ಲ ಬುದ್ಧಿ ನಮಗೆ ಬರ್ದೇ ಹೋಯ್ತಲ್ಲ. ನೀನು ನೋಡಿದ್ರೆ ಇನ್ನೂ ಕಲ್ಯಾಣ ಅನಿಸ್ತದಪ್ಪಯ್ಯ. ಶೀತ ನೆಗಡಿ ಕೆಮ್ಮು ಎಲ್ಲ ಆದರೆ ಕಣ್ಣು ಮಿಟುಕಿಸೋದ್ರೊಳಗಡೆ ನೆತ್ತಿ ಇರುತ್ತೆ. ತಲೆಗೆ ಹೋಗಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಛತ್ರಿ ದಣಿ, ನನ್ನ ಪಾಲಿಗೆ ಒಬ್ಳು ಸತ್ತೋದ್ಲು ಅಂತ ಅವಳು ಫೋಟೋಗೆ ಹಾರ ಹಾಕಿ ಪಿಂಡ ಬಿಟ್ಟಿದ್ದೀನಿ. ಅವಳು ಮನೆಗೆ ಬಂದಾಗ ನಮ್ಮ ಆಟ ಗೊತ್ತಾಗಬಾರ್ದು. ಅರ್ಥ ಆಯ್ತು ದಣಿ. ದಣಿ ಆಯ್ತು ದಣಿ. ನೋಡ್ದ, ನಮ್ಮ ಮಾವ ನಮ್ಮನ್ನು ಕರೆದೇ ಬಿಟ್ರು, ನಮ್ಮನ್ನು ಕ್ಷಮಿಸೇ ಬಿಟ್ರು. ಸರಿ, ಯಾಕೆ ಬರೋ ಬೇಜಾರಲ್ಲಿದ್ಯಾ? ನಿಂಗೆ ಖುಷಿ ಆಗ್ಲಿಲ್ವಾ? ನಿನ್ನ ಮಾವ ನನ್ನ ಕರೆದ್ರೆ ನನಗೆ ಖುಷಿ ಆಗಬೇಕು. ಪಾರು,
ನನಗೆ ಮಾವ ಆಗೋಕ್ಕೂ ಮುಂಚೆ ನಿನಗೆ ಅಪ್ಪ ಅಲ್ವಾ ಪಾರು? ಯಾವಪ್ಪ? ಅವ್ರ ಪಾಲಿಗೆ ನಾನು ಸತ್ತೋಗಿದ್ದೀನಲ್ಲ. ಹೆಣ್ಣಕ್ಕೆ ಸಂಬಂಧ ಇರಲ್ಲ ಮಾವ, ತಿಳ್ಕೊ. ಪಾರು ನೀನಾ ಇದು? ಯಾಕೆ? ID ಕಾರ್ಡ್ ಕೊಡ್ಲಾ ಇಲ್ಲ ಆಧಾರ್ ಕಾರ್ಡ್ ಕೊಡ್ಲಾ? ಪಾರು ಹುಷಾರಾಗಿದ್ಯಾ? ತಲೆಗಿಲ್ಲ ನೋಯ್ತೈತೆ ಪಾರು? ಕೇಳಿದ್ನ ಕೇಳಿ ನನಗೆ ಇರಿಟೇಟ್ ಮಾಡಬೇಡ ಮಾವ. ನನಗೆ ಆ ಮನೆಗೆ ಬರೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಬೇಕಿದ್ರೆ ನೀನು ಹೋಗ್ಬಾ, ನಿನ್ನ ಮಾವನ ಎತ್ಕೊಂಡು ಮುದ್ದಾಡ್ಕೊಂಡು ಬಾ, ನನಗೇನಾಗಬೇಕು? ಪಾರು ಆದ್ರೆ ಹೋಗ್ಬೇಕಿರೋದು ನಾವಿಬ್ರೆಯಾ? ಆದರೆ ಹೋಗ್ಲೇಬೇಕಾಗದು ನೀನೊಬ್ನೇ. ಏನ್ ಮಾದೇಶ್ವರ ಇದು ಎಲ್ಲ ಉಲ್ಟಾ ಬತ್ತೈತೆ. ನೈಸ್ ಹೊಡಿಯೋಣ. ಅಲ್ಲ ಪಾರು, ಅವ್ರು ನಮ್ಮನ್ನ ಕರಿತಿರೋದೇ ದೊಡ್ಡಿಸ್ಯಾ. ಬೇರೆಯವ್ರಾಗಿದ್ರೆ ನಾವು ಮಾಡಿರೋ ತೆಪ್ಪಿಗೆ ತಿರುಗು ನೋಡ್ತಿರ್ಲಿಲ್ಲ ಅಂತೀನಿ. ಅಂತದ್ರಾಗೆ ಮಾವ ನಮಗ್ ದರ್ಶನ ಕೊಡಕ್ಕೆ ಒಪ್ಕೊಂಡವ್ರೆ. ಅಯ್ಯೋ ದೇವ್ರು ದಿಂಡ್ರು ಅನ್ಕೊಂಡು ನನಗೆ ಸೈಕ್ ಮಾಡಬೇಡ. ಸೈಕಲ್ಲ ಅದು ಸೈಕ್ ಸಿಟಿ ಭಾಷೆ, ನಿನಗೆ ಅರ್ಥ ಆಗಲ್ಲ. ನೀನೇನಂದ್ರು ನಾನಂತೂ ಬರಲ್ಲ ಬರಲ್ಲ ಬರಲ್ಲ. ಅವ್ರ ಪ್ರಕಾರ ಸತ್ತೋಗಿರೋಳನ್ನ ಕರೆದ್ರೆ ಹೆಂಗೆ ಹೋಗೋಕ್ಕಾಗತ್ತೆ? ಹೆಣ ನಡ್ಕೊಂಡು ಹೋಗುತ್ತಾ? ಪಾರು ಬಿಡ್ತು ಅನು ಪಾರು, ತಮ್ಮಯ್ಯ ಅಂತೀನಿ. ಬಾ ಪಾರು ಪ್ಲೀಸ್. ಓಹೋ, ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ನನಗೆ ನೈಸ್ ಮಾಡಕ್ಕೆ ನೋಡ್ತಿದ್ಯಾ? ನೋಡು, ನನಗೆ ಆ ಮನೆ ಕಾಲಿಡೋದಕ್ಕೆ ಒಂಚೂರು ಇಷ್ಟನೇ ಇಲ್ಲ. ಹಂಗೂ ಒಂದು ವೇಳೆ ಬರಲೇಬೇಕು ಅಂತಿದ್ರೆ ನಂದೊಂದು ಕಂಡೀಷನ್ ಇದೆ. ಏನದು ಪಾರು? ನೀನು ಆ ಮನೆಗೆ ಹೋದ ತಕ್ಷಣ ಲಾಂಗ್ ಜಂಪ್ ಥರ ಹಾರ್ಕೊಂಡೋಗಿ ಅವ್ರ ಕಾಲಿಗೆ ಬೀಳ್ತೀಯ. ಕಾಲಿಗೆ ಬಿದ್ದು ಸುಮ್ಮನೆ ಇರ್ತೀಯ, ಒಳ್ಳೆ ಕೆಲಸ ಒಂಥರ ಅವ್ರ ಕಾಲು ಕೆಳಗೆ ಹೋಗಿ ಕೂತ್ಕೊಂಡ್ಬಿಡ್ತೀಯ. ಅದೆಲ್ಲ ನಂಗೆ ಒಂಚೂರು ಇಷ್ಟ ಆಗಲ್ಲ ಮಾವ. ಏನು ಮಾವನ್ ಕಾಳಗ್ ಬೀಳ್ಬಾರ್ದ? ಏನ್ ಪಾರು, ಮಾವ ಅಂದ್ರೆ ನಂಗೆ ಅಯ್ಯೋ ಮತ್ತೆ ದೇವ್ರು ಅಂತ ಹೇಳ್ಬೇಡ. ನನ್ನ ಸತಿ ಆ ಥರ ಹೇಳಿದ್ರೆ ಬಾಯ್ ಮೇಲೆ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ಅಯ್ಯೋ ಮಕ್ಕಳವ, ತಂಡಿ ತರ ಇದ್ದವಳು ಚಂಡಿ ತರ ಆಗ್ಬಿಟ್ಟವಳೆ. ಹಾ, ನ್ಯಾಯವಾಗಿದ್ರೆ ಥಂಡಿನೇ, ಓವರ್ ಆಗಿ ಆಡಿದ್ರೆ ಚಂಡಿ ಮಾತ್ರ ಅಲ್ಲ, ಚಂಡಿ ಚಾಮುಂಡಿ ಆಗ್ಬಿಡ್ತೀನಿ ಅಷ್ಟೇ. ಏ ಹಿರಿಯರು, ನೀರ್ ತಕೊಬತ್ತೀನಿ, ಕುಡಿದ್ಬಿಟ್ಟು ಮಾತಾಡು. ಮಾವ ನೀನೇನು ಹೇಳಿದ್ರು ಅಷ್ಟೇ. ನನ್ನ ಮಾತು ಕೇಳ್ತೀಯ ಅಂದ್ರೆ ನಾನು ಬರ್ತೀನಿ. ಮನೆ ಅಳಿಯ ಮನೆಗೆ ಬಂದಾಗ ಹೇಗೆ ಗತ್ತಿಂದ ಗೌರವದಿಂದ ನಡ್ಕೋತಾನೋ ಹಾಗೆ ನಡ್ಕೋಬೇಕು. ಆಗತ್ತಾ ಹೇಳು? ಅಲ್ಲ ಪಾರು, ಅದು ಸರಿ ಬಿಡು, ನಾನು ಬರಲ್ಲ. ಏ ಪಾರು, ಅದು ಮಾವನ್ಗೆ ಚಿಕ್ಕ ವಯಸ್ಸಿಂದನೇ ಗೌರವ ಕೊಟ್ಟ ಅಭ್ಯಾಸ. ಮಾವ, ಗೌರವ ಅನ್ನೋದು ಬೇರಿದ್ದಂಗೆ, ಅದು ಯಾವತ್ತೂ ಒಳಗೆ ಇರಬೇಕು. ಹೊರಗೆ ಬಂದರೆ ಜಾಸ್ತಿ ದಿನ ಉಳಿಯಲ್ಲ. ಮನ್ಸಲ್ಲಿ ಇಟ್ಕೊಂಡು ತೋರಿಸು ನಿನ್ನ ಗೌರವನ. ನೀನು ಕೆಲ್ಸದವನ ಥರ ಇರೋದು ನನಗೊಂಚೂರು ಇಷ್ಟ ಇಲ್ಲ. ಅಳಿಯನ್ ಥರ ಇರಬೇಕು. ಆಗುತ್ತಾ ಇಲ್ವಾ ಹೇಳು? ಅಲ್ಲ ಪಾರು. ನೋಡು ಮಾವ, ನಾನು ಹೇಳೋಷ್ಟು ಹೇಳಿದ್ದೀನಿ, ಇನ್ನಿಷ್ಟ. ನನ್ನ ಮಾತು ಮೀರಿ ಅಲ್ಲೇನಾದರೂ ನಡ್ಕೊಂಡ್ರೆ ನಾನು ಯಾರಿಗೂ ಕೇರ್ ಮಾಡಲ್ಲ, ಯಾರ ಮುಲಾಜು ಇಲ್ಲ. ಸೀದಾ ಯಾರಿಗೂ ಹೇಳ್ದೆ ಕೇಳ್ದೆ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ. ನೆನ್ಪಿಟ್ಕೊ. ಕಷ್ಟ ಆಯ್ತದಲ್ಲ ಪಾರು, ಯಾಕೆ ಹಿಂಗೆ ಹೇಳ್ತಿದ್ಯಾ? ಬೇರೆ ದಾರಿ ಇಲ್ಲ ಮಾವ. ಆಗತ್ತಾ ಇಲ್ವಾ ಹೇಳು? ಓನಾ ಊಹುನಾ? ಆಯ್ತು ಬಿಡು, ನಾನು ಹೋಗ್ತೀನಿ. ಏ ಪಾರು. ಗುಡ್ ಆಯ್ತು, ಸ್ವಲ್ಪ ನಗು. ಅವ್ವ ಮಾಕಾಳವ್ವ, ವರ್ಷಕ್ಕೊಂದು ದೀಪಾವಳಿ. ಇಲ್ಲ ಹಚ್ಚಿರೋ ದೀಪ ಎಣ್ಣೆ ಖಾಲಿ ಆದ್ರೆ ಆರೋಗ್ಬೋದು, ಆದ್ರೆ ಅದ್ರ ಬೆಳಕು ವರ್ಷ ಪೂರ್ತಿ ಬೆಳಗಂಗ್ ಮಾಡವ, ಎಲ್ಲಾರ್ಗು ಒಳ್ಳೇದ್ ಮಾಡ. ರಶ್ಮಿ, ರಮ್ಯಾ, ಅರೆ ಎಲ್ಲೋದ್ರಲ್ಲ? ರತ್ನ ಎಲ್ಲೋದ್ರವ್ವ? ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಅಟೆಯ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಾ, ಹಬ್ಬಕ್ಕೆ ಎಲ್ರಿಗೂ ಹೊಸ ಬಟ್ಟೆ ತಂದೀವ್ನಿ. ರತ್ನವ್ವ ತಕ.
ರಾಣಿ ತಕಳವ ಇದನ್ನೇ ಕೂಸೆ ತಕಳ ಗುಡ್ಡು ಇದು ನಿಂಗೆ ಖುಷಿನಾ? ಅಣ್ಣ ನಮ್ಗೆಲ್ಲ ಕೊಟ್ಟೆ ಮತ್ತೆ ನಿಂಗೆ? ಏ ನಂಗೆ ಯಾಕವ ಹೊಸ್ಬಟ್ಟೆ ನೋಡಿಲಿ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ವಿಭೂತಿ ಹಚ್ಕೊಂಡು ಹೆಂಗಿವ್ನಿ ನಾನು. ಅಣ್ಣ ಹಬ್ಬದಲ್ಲಾದ್ರೂ ಒಳ್ಳೆ ಬಟ್ಟೆ ಹಾಕೊಬೇಕಲ್ವಾ? ಬ್ಯಾಡ ಕಣವ, ನಂಗೆ ಇದೆಯಾ ಇಷ್ಟ. ನೀವು ಹೋಗ್ರಿ, ತಯಾರಾಗಿ ಬನ್ರಿ. ಇವ್ನ್ ಯಾರ ಮಾತು ಕೇಳಕ್ಕಿಲ್ಲ. ನಮಗೂ ಆಸೆ ಇರಕ್ಕಿಲ್ವಾ ನಮ್ಮ ಅಣ್ಣ ಹೊಸ ಬಟ್ಟೆ ಹಾಕೊಂಡು ಸಂದ ಕಾಣಿಸ್ಬೇಕು ಅಂತ? ಇವನ್ ತಿದ್ದಕ್ಕೆ ಅದ್ ಯಾವ್ರೆ ಬರ್ಬೇಕು ಆಟೆಯ. ಆಯ್ತ್ರವ, ಹೋಗಿ ತಯಾರಾಗಿ ಬನ್ರಿ. ಬಾರು. ಏನ್ ಮಾವ? ಇದು ನಿಂಗೆ. ಏನ್ ಮಾವ ಇದು? ನನಗೆ ಯಾಕೆ ಮಾವ? ಅದು ದೀಪಾವಳಿಗೆ ತಂಗಿರ್ಗೆ ಅಂತ ಹೊಸ ಬಟ್ಟೆ ತಗೊಬಂದಿದ್ದೆ. ಈ ಸಲ ನಿಂಗೂ ಹೊಸ ಸೀರೆ ತಗೊಬಂದೆ. ಹಾಕೋ, ನಿಮ್ಮ ಮನೆಗೆ ಹೋಗ್ಬೇಕು. ನಾನಿಲ್ಲಿರೋವರೆಗೂ ಇದು ನನ್ನ ಮನೆ, ಅದು ನಿಮ್ಮ ಮಾವನ ಮನೆ. ಆಗ್ಲಿ ಪಾರು, ನೀ ಮೊದಲು ತಯಾರಾಗ್ಬಾ. ಮಾವ ಪಾರು, ಥ್ಯಾಂಕ್ಸ್. ಮಾವ ನೀನ್ ರೆಡಿ ಆಗಲ್ವಾ? ಪಾರು, ನಾನು ಆಗ್ಲಿಂದ ಸಿದ್ಧವಾಗಿ ನಿಂತೀವ್ನಿ. ನೀ ರೆಡಿ ಆಗ್ಬಾ, ಹೋಗುಮ. ಇದೇನು ಹಿಂಗೆ ಬರ್ತೀಯಾ? ಇದ್ರಾಗೇನ್ ಕೊರೆ? ನೀನ್ ಬಾ ನನ್ ಜೊತೆ. ಪಾರು, ನೀನ್ ಸುಮ್ನೆ ಬಾ ಮಾವ. ಪಾರು. ಏನು ಈಗ ಇದೇ ಬಟ್ಟಲ್ ಬರ್ತೀಯಾ? ಇಲ್ಲ ಪಾರು, ನೀನ್ ಏನ್ ಹೇಳ್ತೀಯೋ ಅದನ್ನ ಹಾಕೊಂಬತ್ತೀನಿ. ಬಾ ನನ್ ಜೊತೆ. ನೋಡ್ರೆ ನನ್ ಬೇಡ್ಕೊಂಡಿದ್ದು ಅದ್ ಯಾವ್ರಿಗೆ ಮುಟ್ತು ಅನ್ಸುತ್ತೆ. ಆ ದೇವ್ರೆ ಬಂದು ಸರಿ ಮಾಡ್ತಾನೆ ಅನ್ಕೊಂಡಿದ್ವಿ, ನೋಡಿದ್ರೆ ಆ ದೇವತೆ ಬಂದು ತಿತ್ತಾ ಇದ್ದಾಳೆ. ಮಾರಿಗುಡಿ ಮೇಷ್ಟ್ರು, ಹಳ್ಳಿ ಮೇಷ್ಟ್ರು. ಒಂದ್ ನಿಮಿಷ ಇರು, ಬಂದೆ. ಹಾ ಎಲ್ಲ ಹಾಕು. ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ ಪಾರು. ನಾನು ಒಂದ್ಸತಿ ಹೇಳಿದ್ಮೇಲೆ ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ನನ್ನ ಮಾತು ಕೇಳಬೇಕು. ಇಲ್ಲ ಅಂತಂದ್ರೆ ಗೊತ್ತಲ್ಲ, ಮುಲಾಜೆ ಇಲ್ಲ, ನಾನು ಬರಲ್ಲ ಅಷ್ಟೇ. ಹಾಕತ್ತೀನಿ. ಗುಡ್. ಇಲ್ಲಿ ಕೈ ಕೊಡು. ನೀ ಬೆರಳು ತೋರಿಸು. ಈಗ ಸೂಪರ್. ಬಾ ಹೋಗೋಣ. ಮೊದಲನೇ ಕಿತ್ತ ಇಂತ ಬಟ್ಟೆ ಹಾಕಿವ್ನಿ. ತಂಗಿರು ಮಾವನು ಏನ್ ಅನ್ಕೋತಾರೋ ಏನೋ. ಅಲ್ಲ ಕಣ್ರೆ, ಅಣ್ಣನ್ಗೆ ನಾವು ಹೊಸ ಬಟ್ಟೆ ಹಾಕೊಂಡ್ ಬಾ ಅಂದಾಗ ಹೋಗ್ಲಿಲ್ಲ. ಇವಾಗ ಹಾಕೊಂಡ್ ಬರಕ್ಕೆ ಇಟ್ಟೋದ್ ಬೇಕಾಯ್ತಾ? ಹೊಸದಾಗಿ ಮದ್ವೆ ಆಗಿದಾರಲ್ಲ, ಆರಾಮಾಗಿ ಬರ್ಲಿ ಬಿಡು. ರಶ್ಮಿ ಸ್ವಲ್ಪ ಸುಮ್ಮನೆ ಇರು. ನೋಡಕ್ಕ ಒಂದ್ ಸುಮ್ಮನಿರಲಿ. ನಿಜವಾಗ್ಲೂ ನಮ್ಮ ಅಣ್ಣನೇನಾ? ನನ್ಗೂ ಅದೇ ಆಶ್ಚರ್ಯ, ಎಂಥ ಬದಲಾವಣೆ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಏನ್ ರವ ಅದು? ಏನಿಲ್ಲ ಅಣ್ಣ, ಅತ್ಗೆ ನಾವೇನಾದ್ರೂ ಹೇಳಿದ್ರೆ ನಮ್ಮ ಮೇಲೆ ರೇಗ್ತಿದ್ದ.
ಇವಾಗ ನೀವು ಬಂದಿದ್ದೀರಲ್ಲ ತಿದ್ದೋಕೆ ಸರಿ ಹೋಗ್ತಾನೆ ಬಿಡಿ. ಬರೀ ತಿದ್ದೋದಲ್ಲ, ಕೈ ಮೇಲೆ ಒಂದು ಕೊಟ್ಟು ತಿದ್ದುತ್ತೀನಿ. ಸುಮ್ಮನೆ ಡಾಕ್ಟ್ರ್ ಆಗಿಲ್ಲಮ್ಮ ನಾವು. ಯಾವ್ಯಾವ ಕಾಯಿಲೆಗೆ ಎಷ್ಟು ಔಷಧಿ ಕೊಡಬೇಕು ಅಂತ ತಿಳ್ಕೊಂಡೆ ಡಾಕ್ಟ್ರ್ ಆಗಿರೋದು. ಅಣ್ಣ ಅದಕ್ಕೆ ಒಂದು ನಿಮಿಷ. ಥ್ಯಾಂಕ್ ಯು ಫೈನಾನ್ಸ್ ಮಿನಿಸ್ಟ್ರೇ. ಆಮೇಲೆ ಮಾವ ಹೇಳಿದೆಲ್ಲ ನೆನಪಿದೆ ತಾನೆ? ನೀನು ಆ ಮನೆಯಲ್ಲಿ ಅಳಿಯ, ಕೆಲ್ಸದವನಲ್ಲ. ಕಾಲಿಗೆ ಬೀಳಬಾರ್ದು, ನೆಲ ಮೇಲೆ ಕೂರಬಾರ್ದು, ಗೊತ್ತಾಯ್ತಾ? ಇದಕ್ಕಿದಂಗೆ ಹಿಂಗೆಲ್ಲ ಹೇಳಿದ್ರೆ ನನಗೆ ಮಾವ ಕೈ ಕಟ್ಟು, ಬಾಯ್ ಮುಚ್ಚು. ಇನ್ಮೇಲೆ ಪಾರು ಏನು ಹೇಳ್ತಾಳೋ ಅದನ್ನ ಕೇಳಬೇಕು. ಪಾರು ಕೈಲಿ ಸಿಕ್ಕಾಕೊಂಡ್ರೆ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯ ಬಿಡು, ನಿಂಗೆ ಸೂಟ್ ಆಗಲ್ಲ. ಆದರೆ ಅಲ್ಲಿ ಮಾತ್ರ ನಿನ್ಗತ್ತನ್ನ ಬಿಟ್ಕೊಡೋ ಹಾಗಿಲ್ಲ. ಓಕೆ?